ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರು ಕೂಡ ಚೆನ್ನಾಗಿ ಕೇಳಿ ಆಶೀರ್ವಾದ ಹೊಂದಿ ವಿಧೇಯರಾಗಿ ಜೀವಿಸಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ಚಿತ್ತಾನುಸಾರ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗಿ ಜೀವಿಸುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಕೂಡ ವ್ಯಭಿಚಾರಿಗಳೇ ಎಚ್ಚರ ಭಾಗ 3. ವ್ಯಭಿಚಾರಿಗಳೇ ಎಚ್ಚರ ಭಾಗ 3. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. 2 ಕೊರಿಂಥಿಯರಿಗೆ 5ನೇ ಅಧ್ಯಾಯ 17ನೇ ವಚನ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ನಾವು ಹಿಂದಿನ ಜೀವಿತದಲ್ಲಿ ನಾನಾ ರೀತಿ ದೇವರನ್ನ ಅರಿಯದೆ ಅನೇಕ ಕಷ್ಟ, ಸಂಕಟ, ದುಃಖ, ಶಿಕ್ಷೆಯನ್ನು ಅನುಭವಿಸಿ ಮನಸ್ಸಿಗೆ ಬಂದಾಗೆ ಬೇಕಾದಾಗಿ ನಾವು ನಡ್ಕೊಂಡಿದ್ದೆವು. ದೇವರೊಂದಿಗೆ ಇರಲಿಲ್ಲ. ಬಹಳ ಪಾಪದಿಂದ ನಾವು ಮಣ್ಣಿಗೆ ಮಣ್ಣಾಗಿ, ಧೂಳಿಗೆ ಧೂಳಾಗಿ ಹೋಗಬೇಕಾಗಿತ್ತು. ಅಂಥವ್ರನ್ನ ದೇವರು ಇವತ್ತು ರಕ್ಷಿಸುತ್ತಲೇ ಇದ್ದಾರೆ. ಆಮೇಲೆ ದೇವರೊಂದಿಗೆ ಜೀವಿಸುವಾಗ ಹಳೆಯ ಸ್ವಭಾವವನ್ನು ಬಿಟ್ಟು ದೇವರ ವಾಕ್ಯವನ್ನು ತಿಳಿದುಕೊಂಡು ಉಪದೇಶವನ್ನು ಕೇಳಿ ಸತ್ಯ ಸುವಾರ್ತೆಗೆ ಕಿವಿಗೊಟ್ಟು ಹಳೆಯ ಜೀವಿತದಿಂದ ಹೊರಬಂದು ನಾವು ಜೀವಿಸುವುದಾದರೆ ಅಂಥವರು ನೂತನ ಸೃಷ್ಟಿಯಾದರು. ಆಗ ಅವರ ನಡೆ, ನುಡಿ, ಕ್ರಿಯೆಗಳಲ್ಲಿ ಪ್ರತಿಯೊಂದರಲ್ಲಿ ಕೂಡ ಇವರು ಬದಲಾಗಿದ್ದಾರೆ. ಹಿಂದೆ ಯಾವ ರೀತಿಯಲ್ಲಿ ಇದ್ರು, ಈಗ ಯಾವ ರೀತಿಯಲ್ಲಿ ಇದ್ದಾರೆ, ಈಗ ಒಳ್ಳೆ ರೀತಿಯಲ್ಲಿ ಇದ್ದಾರಲ್ಲಪ್ಪ ಅಂತೇಳಿ ಅದುವೇ ನೂತನ ಸೃಷ್ಟಿ. ಉದಾಹರಣೆಗೆ ಒಂದು ಮರವನ್ನು ತೆಗೆದುಕೊಳ್ಳೋಣ. ಕೆಲವೊಂದು ಮರಗಳು ವರ್ಷ ಹಳೆ ಎಲೆಯನ್ನ ಉದುರಿಸಿ ಹೊಸ ಚಿಗುರನ್ನ ಚಿಗುರಿಸ್ತದೆ. ಹಾಗೆ ಇವತ್ತು ಕೂಡ ಏನಾಗ್ತದೆ, ನಮ್ಮ ಜೀವಿತದಲ್ಲಿ ಹಳೆಯ ಜೀವಿತವನ್ನ ಬಿಟ್ಟು ಆ ಹೊಸ ಚಿಗುರನ್ನು ಚಿಗುರಿಸಿದ ಹಾಗೆ ದೇವರೊಂದಿಗೆ ಜೀವಿಸುವವರು, ದೇವರ ವಾಕ್ಯಕ್ಕೆ ವಿಧೇಯರಾಗುವವರು, ದೇವರನ್ನ ಅಂಗೀಕರಿಸುವವರು ಅಥವಾ ದೇವರ ಆತ್ಮ ಯಾರಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ತಿಳ್ಕೊಳ್ಬೇಕಾದ್ರೆ ಹಳೆಯ ಸ್ವಭಾವ ಅಂದ್ರೆ ದೇವರಿಗೆ ವಿರುದ್ಧವಾದ ಸ್ವಭಾವ ಅಂದ್ರೆ 10 ಆಜ್ಞೆಗಳಿಗೆ ಸಂಬಂಧಪಟ್ಟ ಹಾಗೆ, ಇದರ ವಚನಗಳಿಗೆ ಸಂಬಂಧಪಟ್ಟ ಹಾಗೆ ವಿಧೇಯರಾಗಿ ಜೀವಿಸುವುದೇ ಈ ಮರವು ಹೊಸ ಚಿಗುರನ್ನು ದಾಟಿಸಿದಾಗಿ ಅವರ ಜೀವನಮಾನವು, ನಡೆ, ನುಡಿ, ಕ್ರಿಯೆ, ಕರ್ತವ್ಯಗಳು ಪ್ರತಿಯೊಂದು ಬದಲಾಗ್ತವೆ. ಇದರಲ್ಲಿ ನಾವು ತಿಳ್ಕೊಳ್ಬೇಕು, ಇವರು ಬದಲಾಗಿದ್ದಾರೆ, ಇಂಥವರು ದೇವರಲ್ಲಿ ಹೊಸ ಸೃಷ್ಟಿಯಾಗಿದ್ದಾರೆ, ದೇವರು ಇಂಥವ್ರನ್ನು ನಡೆಸ್ತಾ ಇದ್ದಾರೆ ಅಂತ. ಒಂದು ವೇಳೆ ಸ್ವಲ್ಪ ಸಮಯ ನಡೆದು ಮಾಡಿ ಆಮೇಲೆ ಪುನಃ ಪ್ರಪಂಚರು ಬೇಕು, ದೇವರು ಬೇಕು ಅಂತೇಳಿ ನಡೆಯುವುದಾದರೆ ಅವರು ನೂತನ ಸೃಷ್ಟಿ ಆಗಲಿಲ್ಲ. ಹಿಂದಿನ ಸ್ವಭಾವ ಬಿಡದೆ ಹೋದರೆ ಖಂಡಿತವಾಗಿ ಕ್ರಿಸ್ತನಲ್ಲಿ ಅವರು ಇಲ್ಲ, ಅವರು ಕ್ರಿಸ್ತನಲ್ಲಿ ಇಲ್ಲ ಎಂಬುದಾಗಿ. ಇದಕ್ಕೆ ಅಪೊಸ್ತಲನಾದ ಪೌಲರು ಹೇಳ್ತಾರೆ, ಕ್ರೈಸ್ತರು ಅಂತ ಹೇಳಿದವರೆಲ್ಲ ಕ್ರೈಸ್ತರಲ್ಲ, ಯಹೂದ್ಯರು ಅಂತ ಹೇಳಿದವರೆಲ್ಲ ಯಹೂದ್ಯರು ಅಲ್ಲವೇ ಅಲ್ಲ. ಇದರಲ್ಲಿ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಕ್ಕೆ ಇರುವಂಥದ್ದು. ಈಗ ಪೂರ್ವಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು. ಅಂದರೆ ಈಗಾಗಲೇ ಹೇಳಿದ ಹಾಗೆ ಮರವು ಹಳೆಯ ಎಲೆಯನ್ನು ಉದುರಿಸಿ ಹೊಸ ಚಿಗುರನ್ನು ಚಿಗುರಿಸಿದ ಹಾಗೆ ಏನಾಗ್ತದೆ, ಅಂಥವರ ಜೀವಿತ ಹಳೆಯ ಸ್ವಭಾವವನ್ನು ಬಿಟ್ಟು ನಡೆ, ನುಡಿ, ಕ್ರಿಯೆ, ಕರ್ತವ್ಯ ಪ್ರತಿಯೊಂದರಲ್ಲಿ ಕೂಡ ಹೊಸ ಸೃಷ್ಟಿ. ದೇವರ ವಾಕ್ಯಕ್ಕೆ ಸಂಪೂರ್ಣವಾಗಿ ಅವರು ವಿಧೇಯರಾಗ್ತಾರೆ. ಒಂದು ವೇಳೆ ತಪ್ಪಿ ಹೋದರೂ, ಕೆಟ್ಟು ಹೋದರೂ ಕೂಡ ಪಶ್ಚಾತ್ತಾಪ ಪಟ್ಟು ಸಾಕ್ಷಿ ಕೊಡುತ್ತಾ ಅವರ ಜೀವಿತವನ್ನು ಮತ್ತೆ ಬದಲಾಯಿಸಿಕೊಳ್ತಾರೆ. ಇದು ಏನಾಗಿದೆ, ಈಗೋ ಪೂರ್ವಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು. ಒಂದು ವೇಳೆ ಸ್ವಲ್ಪ ದಿವಸ ನೂತನವಾಗಿ ಪುನಃ ಅನೂತನ ಆಗ್ಬೋದು. ಖಂಡಿತವಾಗಿ ದೇವರು ಅಂಥವರಲ್ಲಿ ಇಲ್ಲ. ಅದಕ್ಕೆ 10 ದಶಾಜ್ಞೆಗಳು ಸೀನಾಯಿ ಬೆಟ್ಟದಲ್ಲಿ ದೇವರು ಮೋಶೆ ಮುಖಾಂತರ ಕೊಟ್ಟಿದ್ದು. ಇದನ್ನು ಬಹಳ ಸಲ ಹೇಳಿದ್ದೇನೆ. ಈಗಲೂ ಕೂಡ ನನ್ನ ಸಹೋದರ ಸಹೋದರಿಯರೇ ಒತ್ತಿ ಹೇಳ್ತಾ ಇದ್ದೇನೆ, ನಮ್ಮ ಹೃದಯದಲ್ಲಿ ಜ್ಞಾನದಲ್ಲಿ 10 ಆಜ್ಞೆಗಳು ನೆಲೆಗೊಂಡಿದ್ದರೆ ಮಾತ್ರ ನಮ್ಮ ತಪ್ಪುಗಳು ನಮಗೆ ಅರ್ಥವಾಗ್ತದೆ. ಇತರರನ್ನು ಕೂಡ ನಾವು ಕಂಡು ಹಿಡಿಯಬಹುದು. ಅದು ಯಾರೇ ಆಗಲಿ, ಯಾವ ಸೇವಕರುಗಳೇ ಆಗಲಿ, ಯಾವ ವಿಶ್ವಾಸಿಗಳೇ ಆಗಲಿ, ಅದರಲ್ಲಿ ನಾವು ಅದನ್ನು ಪತ್ತೆ ಮಾಡಬೇಕು. ಅದು ನಮ್ಮನ್ನು ಪರಲೋಕಕ್ಕೆ ತೆಗೆದು ಹೋಗ್ಲಿಕ್ಕಿರುವಂಥದ್ದು ಅಲ್ಲ, ನಮ್ಮ ಪಾಪಗಳನ್ನು ನಮಗೆ ತೋರಿಸಿಕೊಡುವಂಥದ್ದು 10 ಆಜ್ಞೆಗಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಕ್ರಿಸ್ತನಲ್ಲಿ ಯಾರು ಇದ್ದಾರೆ, ಯಾರು ನೂತನ ಸೃಷ್ಟಿಯಾಗಿದ್ದಾರೆ ಎಂಬುದಾಗಿ ಇದರಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಬಹಳ ಎಚ್ಚರದಿಂದಿರಬೇಕು. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಎಫೆಸಿ 4ನೇ ಅಧ್ಯಾಯ 1ನೇ ವಚನ. ಎಫೆಸಿ 4:1.
ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಅಪೊಸ್ತಲನಾದ ಪೌಲನು ಕೂಡ ಏನು ಮಾಡಿದ್ದಾನೆ? ಸೆರೆಯಲ್ಲಿದ್ದಾಗ ಈ ಒಂದು ಪತ್ರವನ್ನು ಎಫೆಸ ಸಭೆಗೆ ಬರೆದಿದ್ದಾನೆ. ಹಾಗೆ ಇವತ್ತು ಇದು ನಮಗೆ ಕೂಡ ಅನ್ವಯಿಸುತ್ತದೆ. ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ, ಒಂದು ವೇಳೆ ನಾವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ, ಹೇಗೆ ದೇವರಿಂದ ಕರೆಯಲ್ಪಡವರಾಗುವುದು? ಸುಮ್ಮನೆ ಇದ್ದು ಒಬ್ಬರು ಸುವಾರ್ತೆ ಸಾರಿದ್ರು, ನಾನು ವಾಕ್ಯವನ್ನು ಕೇಳದೆ ಒಳ್ಳೇದು ಅಂತೇಳಿ ಬಂದೆ ಅಂತ ಹೇಳುವಂಥದ್ದು ಅಲ್ಲ. ಅನೇಕ ಪಾಪಗಳಿಂದ, ಕಷ್ಟ, ಸಂಕಟ, ದುಃಖಗಳಿಂದ, ನಾನಾ ರೀತಿ ಶತ್ರುಗಳಿಂದ ಶಿಕ್ಷೆಯನ್ನು ಅನುಭವಿಸಿ ಮರಣಕ್ಕೆ ಹೋದವರು, ಪಾಪದಿಂದ ಬಿಡುಗಡೆಯಾದವರೇ ಅವರೇ ದೇವರಿಂದ ಕರೆಯಲ್ಪಟ್ಟವರು. ಅವರಿಗೆ ಅವರ ಹೆಂಡತಿ, ಮಕ್ಕಳು, ಮನೆ, ಮಠ, ಬಂಧುಗಳೇ ಅವರನ್ನು ದೂಷಣೆ ಮಾಡ್ತಾರೆ, ಹೊರಗೆ ಹಾಕ್ತಾರೆ, ಏನು ಇಲ್ಲದಾಗ್ತದೆ. ಅವರೇ ದೇವರಿಂದ ಕರೆಯಲ್ಪಟ್ಟವರು. ಅಂಥವರಿಗೆ ದೇವರ ಸುವಾರ್ತೆಯನ್ನು ಕೇಳಿ ಅವರು ದೇವರ ಸಾಕ್ಷಿಗಳಾಗಿ ಸರಿಯಾಗಿ ಸತ್ಯ ಸುವಾರ್ತೆಯನ್ನು ಸಾರುತ್ತಾ ಅವರ ನಡೆ, ನುಡಿ, ಕ್ರಿಯೆಗಳು ಬದಲಾಗ್ತದೆ. ನಾವು ಹಿಂದೆ ತಿಳ್ಕೊಂಡ ಹಾಗೆ ಅಂಥವರಾಗಿದ್ದಾರೆ. ಮತ್ತೆ ಅವರ ಮಾರ್ಗಕ್ಕೆ ಹೋಗುವುದೇ ಇಲ್ಲ ಪ್ರಾಪಂಚಿಕ ವಿಷಯಕ್ಕೆ. ಇವರು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಅಂಥವರ ಮೇಲೆ ಏನಾಗಬೇಕು? ದೇವರ ವಾಕ್ಯಕ್ಕೆ ವಿಧೇಯರಾಗಿ ಹಿಂದಿನ ಜೀವಿತವನ್ನು ಬಿಟ್ಟು 10 ಆಜ್ಞೆಗಳಿಗೆ ವಿಧೇಯರಾಗಿ, ಅದರಲ್ಲಿ ವಿಶೇಷವಾಗಿ ವ್ಯಭಿಚಾರ ಬಹಳ ಒಂದು ದೊಡ್ಡ ಕೋಪ ದೇವರಿಗೆ. ಪ್ರತಿ ಒಂದರಲ್ಲಿ ಹಿಂದಿನ ಜೀವಿತವನ್ನು ಬಿಟ್ಟು ನೂತನ ಸೃಷ್ಟಿಯಾಗುವುದೇ, ಹೊಸ ಸೃಷ್ಟಿಯಾಗುವುದೇ ಕ್ರಿಸ್ತನಲ್ಲಿ ನಾವು ಯೋಗ್ಯರಾಗಿ ನಡೆದುಕೊಳ್ಳುವಂಥದ್ದು. ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ಯಾರು? ಪೌಲ ಹೇಳಿದ್ದು. ಹಾಗೆ ಇವತ್ತು ನಾನು ಕೂಡ ಏನು ಮಾಡ್ತಾ ಇದ್ದೇನೆ? ಹಿಂದೆ ಒಂದು ಸಮಯದಲ್ಲಿ ಸೈತಾನನೊಂದಿಗೆ ನಾನು ಕೂಡ ಸೆರೆಯವನಾಗಿದ್ದೆ. ದೇವರು ನನ್ನನ್ನು ಅನೇಕ ಪಾಪ, ಕೇಡು, ಗಂಡಾಂತರ, ಮರಣದ ಪಾಶ, ಶತ್ರುಗಳ ಕೈಯಿಂದ ಮಣ್ಣಿಗೆ ಮಣ್ಣಾಗಿ, ಧೂಳಿಗೆ ಧೂಳಾಗಿ ಹೋಗಿ ಇವತ್ತು 30 ವರ್ಷ ಆಗಬೇಕಾಗಿತ್ತು. ಇದನ್ನ ಹಿಂದೆ ಕೂಡ ನಾನು ದೇವರ ನಾಮದಲ್ಲಿ ತಿಳಿಸಿದ್ದೇನೆ. ಅದರ ಮೂಲಕ ಇವತ್ತು ಕೂಡ ನನ್ನ ಸಹೋದರ ಸಹೋದರಿಯರೇ, ನನ್ನ ಮೂಲಕ ದೇವರು ನಿಮಗೆ ಪ್ರಬೋಧಿಸ್ತಾ ಇದ್ದಾರೆ. ದಯವಿಟ್ಟು 10 ಆಜ್ಞೆಗಳಿಗೂ ಎಲ್ಲ ವಾಕ್ಯಗಳಿಗೂ ವಿಧೇಯರಾಗಿ ಜೀವಿಸಿ ನೂತನ ಸೃಷ್ಟಿಯಾದರೆ ಮಾತ್ರ ದೇವರ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ಅದು ವಿಶೇಷವಾಗಿ ವ್ಯಭಿಚಾರಿಗಳ ಎಚ್ಚರ. ಇದೇ ಒಂದು ಸಂದೇಶದ ಬಗ್ಗೆ ಮಾತನಾಡುವನಾಗಿದ್ದೇನೆ. ದೇವರಿಗೆ ದೊಡ್ಡ ಕೋಪ ಅಂದರೆ ವಿಗ್ರಹಾರಾಧನೆ, ವ್ಯಭಿಚಾರ. ಈ ವ್ಯಭಿಚಾರ ಕೂಡ ಬರುವುದು ವಿಗ್ರಹಾರಾಧನೆಯಿಂದ. ಆದ್ದರಿಂದ ಬಹಳ ಎಚ್ಚರವಾಗಿ ಯಾರು ವಿಗ್ರಹಾರಾಧನೆ ಬಿಡುವುದಿಲ್ಲವೋ ವ್ಯಭಿಚಾರದಿಂದ ಹೊರಬರಲು ಸಾಧ್ಯವೇ ಇಲ್ಲ. ಯಾರು ವ್ಯಭಿಚಾರ ಮಾಡ್ತಾರೋ ಅವರು ವಿಗ್ರಹಾರಾಧನೆಯಲ್ಲಿ ಇದ್ದೇ ಇರುತ್ತಾರೆ. ಇದನ್ನು ಬಹಳ ಸಂದೇಶದಲ್ಲಿ ಕೂಡ ನೀವು ತಿಳಿದುಕೊಂಡಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ನನ್ನ ಮೂಲಕವೂ ಕೂಡ ದೇವರು ನಿಮ್ಮನ್ನು ಬಹಳವಾಗಿ ಎಚ್ಚರಿಸ್ತಾ ಇದ್ದಾರೆ. ನಾನಲ್ಲ, ನನ್ನ ಮೂಲಕ ದೇವರು. ನಾನು ಯಾರು ಅಲ್ಲ, ನಾನು ಕೂಡ ಒಂದು ಮಹಾಪಾಪಿ ಮನುಷ್ಯನೇ ದೇವರ ದೃಷ್ಟಿಯಲ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದಿನ ವಚನಕ್ಕೆ ಹೋಗೋಣ. ತೀತ 3:3-7. ತೀತನಿಗೆ 3ನೇ ಅಧ್ಯಾಯ 3-7. ನಾವು ಸಹ ಮೊದಲು ಅವಿವೇಕಿಗಳು, ಅವಿಧೇಯರು, ಮೋಸ ಹೋದವರು, ನಾನಾ ವಿಧವಾದ ದುರಾಶೆಗಳಿಗೆ ಮತ್ತು ಭೋಗಗಳಿಗೆ ಅಧೀನರು, ಕೆಟ್ಟತನ, ಹೊಟ್ಟೆ ಕಿಚ್ಚುಗಳಲ್ಲಿ ಕಾಲ ಕಳೆಯುವರು, ಅಸಹ್ಯ, ಒಬ್ಬರನ್ನೊಬ್ಬರು ಹಾಗೆ ಮಾಡುವರು ಆಗಿದ್ದೆವು. ನೋಡಿ, ನನ್ನ ಜೀವಿತ ಕೂಡ ಹಿಂದೆ ಮೊದಲು ಹಾಗೆ ಆಗಿತ್ತು. ನಾನು ಅವಿವೇಕ, ಅವಿಧೇಯತೆ, ಮೋಸ ಹೋದವನು, ನಾನಾ ರೀತಿ ಹಣಗಳಿಗಾಗಿ ನಾನು ಆಸೆ ಪಟ್ಟವನು, ನಾನಾ ರೀತಿ ಹಣ ಸಂಪಾದನೆ ಮಾಡುವುದು, ಇತರರ ಆಸ್ತಿ ಪಾಸ್ತಿಗಳಿಗಾಗಿ ಇದಕ್ಕೂ ಕೂಡದವನು ಆಸೆ ಪಟ್ಟವನು. ಕೆಟ್ಟತನವು ನನ್ನಲ್ಲಿತ್ತು, ಹೊಟ್ಟೆ ಕಿಚ್ಚು ಇತ್ತು, ಒಬ್ಬರ ಮೇಲೆ ಒಬ್ಬರು ಹಾಗೆ ಮಾಡೋರು ಇದು ಕೂಡ ನನ್ನ ಜೀವಿತದಲ್ಲಿ ನಡೆದು ಹೋಗಿತ್ತು. ನನ್ನ ಸಹೋದರ ಸಹೋದರಿಯರೇ, ಅದು ಇದೆಲ್ಲವೂ ನನ್ನನ್ನು ಶಿಕ್ಷೆಗೆ ತಗೊಂಡು ಹೋಯಿತು, ಮರಣಕ್ಕೆ ತೆಗೆದುಕೊಂಡು ಹೋಯಿತು. 3 ಸಲ ಆತ್ಮಹತ್ಯೆ ಸಾಯಬೇಕಾಗಿತ್ತು. ದೇವರು ನನ್ನನ್ನು ಮೇಲಕ್ಕೆತ್ತಿದರು. ಇವತ್ತು ದೇವರು ನನ್ನನ್ನು ನೂತನ ಸೃಷ್ಟಿಯನ್ನಾಗಿ ಮಾರ್ಪಡಿಸಿದ್ದಾರೆ. ಕ್ರಿಸ್ತನೊಂದಿಗೆ ಅಂದರೆ ಪರಮಾತ್ಮನೊಂದಿಗೆ, ಭಗವಂತನೊಂದಿಗೂ ಜೀವಿಸುವ ಹಾಗೆ ಸರ್ವ ಸೃಷ್ಟಿಕರ್ತನಾದ ದೇವರು ನನ್ನನ್ನು ನಡೆಸ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದುದರಿಂದ ದೇವರ ಪರವಾಗಿ ಸಾಕ್ಷಿ ಕೊಡುವನಾಗಿದ್ದೇನೆ. ಆದರೆ ನಮ್ಮ ರಕ್ಷಕನಾದ ದೇವರ ದಯೆಯು ಜನೋಪಕಾರವು ಪ್ರತ್ಯಕ್ಷವಾದಾಗ
ನಾವು ಮಾಡಿದ ಪುಣ್ಯ ಕ್ರಿಯೆಗಳ ನಿಮಿತ್ತದಿಂದಲ್ಲ. ನೋಡಿ, ಇವತ್ತು ಇಲ್ಲಿವರೆಗೆ ನಾನು 69ನೇ ವಯಸ್ಸು ಬದುಕಿದ್ದೇನೆ ಅಂದರೆ ದೇವರ ಸಾಕ್ಷಿಯಾಗಿ ನಾನು ಜೀವಿಸಬೇಕಂದ್ರೆ ಇವತ್ತು ಯೂಟ್ಯೂಬ್ ಮೂಲಕ ಕೂಡ ದೇವರ ಸತ್ಯ ಸುವಾರ್ತೆಯನ್ನು ಸಾರಬೇಕು, ಅಥವಾ ಹಳ್ಳಿಗೆ ಹೋಗಿ ದೇವರ ಚಿತ್ತಾನುಸಾರ ಸಾರಬೇಕಾದರೆ ಇದು ನನ್ನ ಭಾಗ್ಯವಲ್ಲ, ನನ್ನ ಶಕ್ತಿ ಅಲ್ಲ, ನನ್ನ ಸಾಮರ್ಥ್ಯ ಅಲ್ಲ. ದೇವರು ನನ್ನನ್ನು ಪಾಪಗಳಿಂದ ಬಿಡುಗಡೆ ಮಾಡಿದ್ದಾರೆ, ಮರಣದಿಂದ ಎಬ್ಬಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದು ಕೂಡ ನಿಮ್ಮ ಜೀವಿತದಲ್ಲಿ ನೆರವೇರಿರಬಹುದು, ನೆರವೇರುತ್ತಲೇ ಇರಬಹುದು. ಹೊಸ ಸೃಷ್ಟಿಯಾಗಿ ಮಾರ್ಪಾಡಬೇಕಾಗಿದೆ. ಕರ್ತನ ಕರುಣೆಯಲ್ಲಿಯೇ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿ ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿ ಆತನು ನಮ್ಮನ್ನು ರಕ್ಷಿಸಿದನು. ದೇವರ ನಮಗೆ ಸ್ತೋತ್ರವಾಗಲಿ. ನೋಡಿ, ಎಲ್ಲ ಪಾಪಗಳಿಂದ ನಮಗೂ ಸುವಾರ್ತೆಯನ್ನು ಸಾರಿ ದೀಕ್ಷಾಸ್ಥಾನ ಪಡೆಯುವ ಹಾಗೆಯೂ ದೀಕ್ಷಾಸ್ಥಾನವನ್ನು ಪಡೆದ ಮೇಲೆ ನೂತನ ಸ್ವಭಾವ ನಮ್ಮಲ್ಲಿ ಬಂತು. ಅದು ಪವಿತ್ರಾತ್ಮನ ಮೂಲಕ ದೇವರು ನಮಗೆ ಕೊಟ್ಟಿದ್ದಾರೆ. ಹಾಗೆ ದೇವರು ಪವಿತ್ರಾತ್ಮನ ಮೂಲಕ ಇವತ್ತು ನನ್ನನ್ನು ರಕ್ಷಿಸಿದ್ದಾರೆ. ಹಾಗೆ ನಿಮ್ಮನ್ನು ಕೂಡ ರಕ್ಷಿಸುತ್ತಲೇ ಇದ್ದಾರೆ. ಇನ್ನು ಮುಂದೆ ಅನೇಕರನ್ನು ರಕ್ಷಿಸುವವರು ಆಗಿದ್ದಾರೆ. ದೇವರು ಸತ್ಯ ಸುವಾರ್ತೆಯನ್ನು ತಿಳಿಸಿದಾಗ ಕೆಟ್ಟ ವಿಚಾರಗಳನ್ನು ಬಿಟ್ಟು ದೇವರೊಂದಿಗೆ ಸಂಪೂರ್ಣ ಏನ್ ಮಾಡಬೇಕು, ನಮ್ಮನ್ನು ನಾವೇ ಒಪ್ಪಿಸಿಕೊಡಬೇಕಾಗಿದೆ. ಆಗ ತಂದೆಯಾದ ದೇವರು ಏನ್ ಮಾಡ್ತಾರೆ, ಪವಿತ್ರಾತ್ಮನ ಮೂಲಕ ನಮಗೆ ರಕ್ಷಣೆಯನ್ನ ಕೊಡುವರಾಗಿದ್ದಾರೆ. ಸರಿ, ಮುಂದೆ ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟು ನಿತ್ಯ ಜೀವದ ನಿರೀಕ್ಷೆಯನ್ನು ಪಡೆದು ಅದಕ್ಕೆ ಬಾಧ್ಯರಾಗುವಂತೆ ದೇವರು ಆತನ ಮೂಲಕ ಪವಿತ್ರಾತ್ಮನನ್ನು ನಮ್ಮ ಮೇಲೆ ಸಮೃದ್ಧಿಯಾಗಿ ಸುರಿಸಿದನು. ಇದು ನಂಬತಕ್ಕದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಖಂಡಿತವಾಗಿ ನಾಶವಾಗಬಾರ್ದು, ನಿತ್ಯ ಜೀವಕ್ಕೆ ನಮಗೆ ಹೋಗಬೇಕೆಂದು ದೇವರು ನಮ್ಮನ್ನು ಪ್ರೀತಿಸಿ ಕ್ರಿಸ್ತ ದೇವರಾದ ಕೃಪೆಯಿಂದ ನೀತಿವಂತರೆಂದು ನಿರ್ಣಯ ಪಟ್ಟು ನಮ್ಮನ್ನು ನಿತ್ಯ ಜೀವದ ನಿರೀಕ್ಷೆಯನ್ನು ದೇವರಿಗೆ ಕೊಡಬೇಕೆಂದು, ಅದರಲ್ಲಿ ನಾವು ಬಾಧ್ಯರಾಗಬೇಕೆಂದು ಪವಿತ್ರಾತ್ಮನನ್ನು ನಮ್ಮ ಮೇಲೆ ಸುರಿಸಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಪವಿತ್ರಾತ್ಮ ನಮ್ಮನ್ನು ನಡೆಸ್ತಾ ಇದ್ದಾರೆ. ಕಾರಣ ನಾವು ಯಾರು ನಾಶವಾಗಬೇಕೆಂಬುದಾಗಿ ಎಲ್ಲ ಅನೇಕ ಕೇಡು ಗಂಡಾಂತರ ಮರಣದ ಪಾಶಗಳಿಂದ ನಾನಾ ಥರದಿಂದ ಕೆಟ್ಟತನದಿಂದ ಯಾರನ್ನು ಬಿಡುಗಡೆ ಮಾಡಿದ್ದಾರೋ ಅದು ದೇವರೊಂದು ಕೃಪೆಯಾಗಿದೆ. ದೇವರೊಂದು ಪ್ರೀತಿ. ಅಂದರೆ ಅಂಥವರು ನಾಶವಾಗುವುದು ಸರಿ ಇಲ್ಲ. ನ್ಯಾಯ ತೀರ್ಪಿನ ದಿವಸ ನಾವೆಲ್ಲರೂ ದೇವರೊಂದಿಗೆ ಅಂಥವರು ಪರಲೋಕಕ್ಕೆ ಹೋಗಬೇಕು ಎಂಬುದಾಗಿ ಇವತ್ತು ಪವಿತ್ರಾತ್ಮನನ್ನು ನಮ್ಮ ಮೇಲೆ ಕಳಿಸಿಕೊಟ್ಟಿದ್ದಾರೆ. ಪವಿತ್ರಾತ್ಮರು ಇವತ್ತು ನಮ್ಮನ್ನು ಭೂಲೋಕದಲ್ಲಿ ನಡೆಸುವವರಾಗಿದ್ದಾರೆ. ತಂದೆ ಮತ್ತು ಮಗ ಎರಡು ಆತ್ಮವು ಪರಲೋಕದಲ್ಲಿದೆ. ಬೈಬಲ್ ವಾಕ್ಯವನ್ನು ಸರಿಯಾಗಿ ನೋಡುವಾಗ ದೇವರ ಮೂರನೇ ಆತ್ಮವಾದ ಪವಿತ್ರಾತ್ಮನನ್ನ ನಮಗೆ ತಂದೆಯಾದ ದೇವರು ನಮಗೆ ಕಳಿಸಿಕೊಟ್ಟಿದ್ದಾರೆ. ಅದಕ್ಕೆ ಯೇಸುಸ್ವಾಮಿ ಒಂದು ಮಾತನ್ನ ಹೇಳಿದ್ರು, ಪಂಚಾಶತ್ತಮ ಹಬ್ಬದ ದಿವಸ ಅಂತ ಹೇಳಿ, ನಾನು ಹೋದರೆ ಮಾತ್ರ ತಂದೆಯೊಬ್ಬ ಪೋಷಕರನ್ನು ನಿಮಗೆ ಕಳಿಸಿಕೊಡುವರು. ಅವರು ಬಂದು ನಿಮಗೆ ಎಲ್ಲವನ್ನ ತಿಳಿಯಪಡಿಸುವರು. ಆಮೇಲೆ ನೀವು ನನ್ನ ಸಾಕ್ಷಿಗಳಾಗುವಿರಿ ಎಂಬುದಾಗಿ. ಹಾಗೆ ಯೇಸು ಕ್ರಿಸ್ತರು 3ನೇ ದಿವಸ ಪುನರುತ್ಥಾನಗೊಂಡು 40ನೇ ದಿವಸ ಪರಲೋಕಕ್ಕೆ ಹೋಗಿ 10 ದಿವಸ ಆದ ನಂತರ ಪವಿತ್ರಾತ್ಮನನ್ನು ಕಳಿಸಿಕೊಟ್ಟರು ಭೂಲೋಕಕ್ಕೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದುವೇ ಪಂಚಾಶತ್ತಮ ಹಬ್ಬದ ದಿವಸ. ಅಂದರೆ ಯೇಸುಸ್ವಾಮಿ ಪರಲೋಕಕ್ಕೆ ಏರಿ ಹೋಗಿ ಅಲ್ಲಿಂದ 50ನೇ ದಿವಸವೇ ಪಂಚಾಶತ್ತಮ ಹಬ್ಬದ ದಿವಸ ಎಂಬುದಾಗಿದ್ದನ್ನ ನಾವು ಬೇರೆ ವಾಕ್ಯದ ಮೂಲಕ ತಿಳಿದುಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ದೇವರು ನಮ್ಮನ್ನು ಸಾಕ್ಷಿಗಳಾಗಿ, ನಿಮ್ಮನ್ನು ಸಾಕ್ಷಿಗಳಾಗಿ ಮಾರ್ಪಡಿಸಿದ ಮೇಲೆ ವಿಶೇಷವಾಗಿ ವಿಗ್ರಹಾರಾಧನೆ ಹಾಗೂ ಎಲ್ಲ ವಾಕ್ಯವು ಅದು ವ್ಯಭಿಚಾರದಿಂದಲೂ ಹೊರಬರಬೇಕಾಗಿದೆ. ಮದುವೆಯಾಗದವರೇ ಆಗಲಿ, ಮದುವೆಯಾದವರೇ ಆಗಲಿ ಬಹಳ ಎಚ್ಚರ. ದೇವರ ಕೋಪಕ್ಕೆ ಗುರಿಯಾಗುವುದು ಬೇಡ. ನಾನಾ ರೀತಿಯಲ್ಲಿ ಅದರಿಂದ ಹಿಂದಿನ ವಚನಗಳಲ್ಲಿ ಕೂಡ ಸಂದೇಶದಲ್ಲಿ ತಿಳ್ಕೊಂಡಿದ್ದೇವೆ. ಪುರುಷರ ಎಚ್ಚರ ಎಲ್ಲವನ್ನ ಕಳೆದುಕೊಳ್ಳಬೇಕಾಗಿದೆ. ಅಂಥವರ ಸವಾಸವನ್ನ ಬಿಟ್ಟು ಬಿಡಬೇಕು. ದೇವರು ನಮಗೆ ಕೊಟ್ಟಂತ ಸ್ವಂತ ಹೆಂಡತಿಯೊಂದಿಗೆ ಮಾತ್ರ ನಮ್ಮ ಸಂಪರ್ಕವಿರಬೇಕಾಗಿದೆ. ಅದೇ ರೀತಿ ಹುಡುಗಿಯರು ಮತ್ತು ಸ್ತ್ರೀಯರೇ ಅನೈತಿಕ ಸಂಪರ್ಕ ಇರಬಾರದು. ಕಡೆಗೆ ಯಾರ್ದೋ ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರ, ದುಡ್ಡಿಗಾಗಿ ಆಸೆ ಪಡುವುದು ಲಾಸ್ಟ್ಗೆ ಬಹಳ ದೊಡ್ಡ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ದೊಡ್ಡ ದೊಡ್ಡ ಭಾರವನ್ನ ಹೊತ್ತುಕೊಳ್ಬೇಕಾಗ್ತದೆ. ಅದೇ ಪುರುಷರ ಪಾಪ ಅಲ್ಲಿ ಅವರಿಗೆ ಹುಟ್ಟಿದಂತ ಗಂಡು
ಮಕ್ಕಳ ಮೇಲೆ ಬರುತ್ತದೆ. ಅದೇ ಸ್ತ್ರೀಯರ ಪಾಪ ಅಲ್ಲಿ ಹುಟ್ಟಿದಂತ ಹೆಣ್ಣು ಮಕ್ಕಳ ಮೇಲೆ ಬರುತ್ತದೆ. ಆದ್ರಿಂದಾಗಿ ಮಕ್ಕಳು ಕೂಡ ಈ ತಂದೆ ತಾಯಿಯ ಪಾಪಕ್ಕೆ ಉತ್ತರವನ್ನು ಕೊಡಬೇಕಾಗ್ತದೆ. ಈ ವಿಮೋಚನ ಕಾಂಡ 25 ಮತ್ತು 6ನೇ ವಾಕ್ಯ ಮತ್ತು 34 7ನೇ ವಾಕ್ಯ ನೋಡುವಾಗ ಹೆತ್ತ ತಂದೆಯ ದೋಷ ಫಲ 3-4 ಮಕ್ಕಳ ತಲೆಮಾರಿಗೆ ಬೆನ್ನಟ್ಟಿಕೊಂಡೇ ಬರುತ್ತದೆ. ಕೀರ್ತನೆ 109ರಲ್ಲಿ ಓದುವಾಗ ತಾಯಿಯ ಪಾಪ ಅಳಿದು ಹೋಗದಿರಲಿ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ನನ್ನ ಸಹೋದರ ಸಹೋದರಿಯರೇ, ಆದ್ದರಿಂದ ಬಹಳ ಎಚ್ಚರ. ಇದು ಹೇಳೋದು ಮಾತ್ರವಲ್ಲ, ವಾಕ್ಯವಿದೆ. ಇವತ್ತು ನನ್ನ ದೇವರು ನನಗೆ ದರ್ಶನ ಕೊಟ್ಟು ಇಲ್ಲಿವರೆಗೆ ಈಗ 30ನೇ ವರ್ಷ, ಇದರಲ್ಲಿ ನಾನು 8ನೇ ಸಲ ಸಂಪೂರ್ಣವಾಗಿ ಬೈಬಲನ್ನು ತಿಳಿದುಕೊಳ್ಳುವನಾಗಿದ್ದೇನೆ. ಅನೇಕ ಇವತ್ತು ಬರೆದಂಥ ವಾಕ್ಯಗಳು ನಡೀತಾ ಇದೆ. ಕಣ್ಣಾರೆ ಕಾಣ್ತಾ ಇದ್ದೇನೆ, ಕಂಡು ಹೋಗಿದ್ದೇನೆ, ಈಗಲೂ ಕೂಡ ಕಾಣ್ತಲೇ ಇದ್ದೇನೆ ದೇವರ ಕೋಪ. ಆದ್ದರಿಂದ ದೇವರು ನನ್ನ ಮುಖಾಂತರ ನಿಮಗೆ ಎಚ್ಚರಿಸ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇಲ್ಲಿಗೆ ವ್ಯಭಿಚಾರಿಗಳ ಎಚ್ಚರ ಭಾಗ 3 ಎಂಬ ಸಂದೇಶ ವ್ಯಭಿಚಾರಿಗಳ ಬಗ್ಗೆ ಮುಗಿದು ಹೋಯಿತು. ನಾಳೆಯಿಂದ ಇನ್ನು ಮದ್ಯಪಾನ ಮತ್ತು ಧೂಮಪಾನದ ಬಗ್ಗೆ ಸಂದೇಶವನ್ನು ದೇವರ ನಾಮದಲ್ಲಿ ತಿಳಿಸುವನಾಗಿದ್ದೇನೆ. ಪ್ರಾರ್ಥಿಸಿರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಒಂದು ಸಂದೇಶವನ್ನು ಕೂಡ ನನ್ನ ಮುಖಾಂತರ ನನ್ನ ಸಹೋದರ ಸಹೋದರಿಯರಿಗೆ ನೀವು ತಿಳಿಸಿ ಎಚ್ಚರಿಸಿದಕ್ಕಾಗಿ ಸ್ತೋತ್ರ. ಅವರು ಒಂದು ವೇಳೆ ತಪ್ಪಿ ಹೋಗಿದ್ದರು, ತಿಳಿಯದೋ ಅವರನ್ನು ಕ್ಷಮಿಸಿರಿ ಕರ್ತನೆ. ನಿಮ್ಮಿಂದಲೇ ಪಾಪ ಪರಿಹಾರ, ನಿಮ್ಮಿಂದಲೇ ರಕ್ಷಣೆ. ನೀವೊಬ್ಬರೇ ದೇವರು. ಅದೇ ರೀತಿ ಅವರನ್ನು ಹೇರಳವಾಗಿ ಆಶೀರ್ವದಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ಅಥವಾ ಕೇಳಿದಂಥ ನನ್ನ ಸಹೋದರ ಸಹೋದರಿಯರೇ, ದೇವರ ಕರುಣೆ ಪ್ರೀತಿ ಸದಾ ಯಾವಾಗಲೂ ನಿಮ್ಮ ಮೇಲೆಯೂ ನಿಮ್ಮ ಮಕ್ಕಳ ಮೇಲೆಯೂ ಕೂಡ ಇರಲಿ. ನಿಮಗೂ ನನ್ನ ಧನ್ಯವಾದಗಳು.